ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಟ ಯಶ್ ಅವರ ತಾಯಿ ಪುಷ್ಪಾ ಅವರ ವಿರುದ್ಧ ಒತ್ತುವರಿ ಆರೋಪ ಕೇಳಿ ಬಂದಿತ್ತು. ಅದಾದ ನಂತರ ಕಾಂಪೌಂಡ್ ಅನ್ನ ತೆರವು ಮಾಡುವಂತ ಕೆಲಸ ಆಯಿತು. ಈಗ ದೂರನ್ನ ದಾಖಲು ಮಾಡ್ತಾ ಇದ್ದಾರೆ ಪುಷ್ಪಾ ಅವರು. ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿ ನಿವೇಶನ ವಿವಾದದ ವಿಚಾರ ಒತ್ತುವರಿ ಆರೋಪ ಮಾಡಿದ್ದು ದೇವರಾಜ್ ವಿರುದ್ಧ ಯಶ್ ತಾಯಿ ಈಗ ದೂರನ್ನ ಕೊಟ್ಟಿದ್ದಾರೆ. ನಾವು ಸೈಟ್ ಖರೀದಿ ಮಾಡಿ 6 ವರ್ಷ ಆಗಿದೆ. ನಾವು ಕೋರ್ಟ್ಗೆ ದಾಖಲಾತಿಯನ್ನು ನೀಡುತ್ತೇವೆ. ಮಹಾನಗರ ಪಾಲಿಕೆಯಲ್ಲಿ ಈ ಸ್ವತ್ತು ಕೂಡ ಇದೆ. ಆಗೋಗಿದೆ ಅದು. ಹಾಸನದ ಮನೆಗೆ ಕೆಲವರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ದೂರು ನೀಡಿದ ಬಳಿಕ ಯಶ್ ತಾಯಿ ಪುಷ್ಪಾ ಅವರು ಈ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಮೇಲೆ ಒತ್ತುವರಿ ಆರೋಪ ಬಂತಾಯಿತು. ಸೊ ಕಾಂಪೌಂಡ್ನ ತೆರವು ಕೂಡ ಮಾಡಿದ್ರು. ಈಗ ದೂರು ಕೂಡ ದಾಖಲು ಮಾಡಿದ್ದಾರೆ. ನಮ್ಮ ಹುಡುಗ ಮಲಗಿದ್ದಾಗ ನಿಧಾನ ಎಲ್ಲೂ ಹೋಗಲ್ಲ ಕೇಳಿ ಇಲ್ಲಿ ಮತ್ತೆ ನೈಟಲ್ಲಿ ಬಂದು ಮತ್ತೆ ಯಾರ್ಯಾರೋ ಗಲಾಟೆ ಮಾಡ್ತಿದ್ರು. ಪಕ್ಕದಲ್ಲಿ ನಮ್ದು ದೊಡ್ಡ ಮನೆ ಇರೋದ್ರಿಂದ ಮತ್ತೆ ನಮ್ಗೆ ಏಕಾಏಕಿ ಬಂದು ಪೇಪರ್ಸ್ ಆಮೇಲೆ ಕೋರ್ಟ್ ನೋಡುತ್ತೆ. ಮತ್ತೆ ಅಲ್ಲಿ ಮಲಗಿರ್ತಾರೆ ಡ್ರೈವರು, ನಮ್ಮ ಅಕ್ಕನ ಮಗ ಎಲ್ಲ ಇರ್ತಾರೆ. ನೈಟಲ್ಲಿ ಬಂದು ಮೊನ್ನೆ ಗಲಾಟೆ ಮಾಡಿದ್ದಾರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೆ ನಾನೇ. ಅದನ್ನು ಸಾಹೇಬರು ತೊಗೊಂಡಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ನಾನು ಮಾಡ್ಕೊಡ್ತೀನಮ್ಮ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಹುಡುಗರು, ನಮ್ಮ ಲಾಯರ್ ಇದ್ದಾರಲ್ಲ ನಮ್ಮ ಸಂಜಯ್ ಅವ್ರು ನೋಡ್ಕೋತಾರೆ ಮಿಕ್ಕಿದ್ದು. ಮುಂದೆ ಕೋರ್ಟಲ್ಲಿ ಏನಾಗುತ್ತೆ, ನಮ್ಮದು ತಪ್ಪಿದೆಯೋ ಅವ್ರ ತಪ್ಪಿದೆಯೋ ನೋಡಿದ್ಮೇಲೆ ನಾನು ಪ್ರೆಸ್ ಮೀಟ್ ಕರೆದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲ, ಕೋರ್ಟಿಂದ ಆರ್ಡರ್ ಬರಬೇಕು. ಅದು ನಮ್ಮದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನಲ್ಲೊಬ್ಬರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಷನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ನಂತರ ಯಾವಾಗಲೂ ಮಾಡ್ತಾಯಿದ್ರು ಬಂದು. ನಾನು ಯಶ್ ಹತ್ರ ಹೇಳಿದೆ, ಯಶು ಅಮ್ಮ ನಮ್ಗೆ ಯಾಕಮ್ಮ ನಾವು ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ನ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದನ್ನು ತೆಗೆದುಬಿಟ್ಟು ಮೈಸೂರಲ್ಲೂ ಇದೆ ತೊಗೊಳ್ಳಿ ಅಂದರು. ಬೇಡ ಅಂತ ಇದನ್ನು ಕಾನೂನುಬದ್ಧವಾಗಿ ತೊಗೊಂಡಿದ್ದೀವಿ. ಸುಮ್ಮನೆ ಏನೋ ಬೇರೆ ಥರ ತೊಗೊಂಡಿಲ್ಲ. ಎಲ್ಲ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ, ನಮ್ಮ ಅಕ್ಕನ ಮಗ ಎಲ್ಲಿದೆ ಅಂತ ಸಾದಿ ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದ್ದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ, ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟಿಂದ. ಒಂದು ವೇಳೆ ಅದರಲ್ಲಿ ಏನೋ ನಾವು ಹಿಂದೆ ಮೋಸ ಹೋಗಿ ಯಾರೋ 3-4 ತಲೆಮಾರಿಂದ ಹಿಂದೆ ಏನಾದರೂ ಆಗಿದ್ದು ನಾವು ಆ ಥರ ಮಾಡಿದರೆ ಅವರೇ ತೊಗೊಳ್ಳಿ, ನಾವು ಕೊಟ್ಬಿಡ್ತೀವಿ ಧಾರಾಳ, ನಿಮಗೆ ಕರ್ತು ಕೊಡ್ತೀನಿ ನಾನು, ಗೊತ್ತಾಯ್ತಾ? ಆ ಥರ ಇದ್ದರೆ ಖಂಡಿತ ನಮ್ಮ ಲಾಯರ್ ಹಂಗೆ ಮಾಡಲ್ಲ. ಹಂಗಿದ್ರೆ ಯಶ್ಗಂತ ಸೈಟ್ ಅವ್ರು ಕೊಡ್ಸಲ್ಲ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಇವ್ರು ಯಾವತ್ತೂ ಎದುರುಗಡೆ ಬಂದಿಲ್ಲ, ಒಂದು ದಿನ ಬಂದಿಲ್ಲ. ಸುಮ್ಮನೆ ಏನೋ ನಂದು ಅಂತಿದ್ರು. ಈಗ ನೀವು ಹಾಕಿರೋ ಶರ್ಟ್ ನಂದು ಅಂದರೆ ಅದು ಪ್ರೂಫ್ ಕೊಡಬೇಕಲ್ಲ, ಅಷ್ಟೇ ಆಗಿರೋದು, ಇನ್ನೇನಿಲ್ಲ. ಕೇಳಿ, ಅದಕ್ಕೂ ಉತ್ತರ ಕೊಟ್ಬಿಡ್ತೀನಿ. ನನ್ನ ಮನೆ ಅಡ್ರೆಸ್ಗಾಗಲಿ ನಂದು ಅರುಣ್ ಕುಮಾರ್ ಪುಷ್ಪ ಅಂತ ಇರೋದು, ಅದರಲ್ಲಿ ಯಾವುದು ಯಶ್ ಪ್ರಾಪರ್ಟಿ ಯಾವುದೂ ಇಲ್ಲ. ಪುಷ್ಪ ಅರುಣ್ ಕುಮಾರ್ ಅಂತ ಯಾವ್ದಾರ ನೋಟಿಸ್ ಬಂದಿದ್ದು ನಾನು ಸೈನ್ ಮಾಡಿ ತಗೊಳ್ಳದೆ ಹೋಗಿದ್ರೆ ಇಷ್ಟು ಜನ ಮೀಡಿಯಾ ಹೇಳ್ದಂಗೆ ನಾನು ಕೇಳ್ತೀನಿ. ಯಾವುದೂ ಬಂದಿಲ್ಲ. ಯಾವುದೋ ಒಂದು ಸರಿ ಒಬ್ಬ ಏನು ಹೇಳ್ತಾರೆ, ಅದಕ್ಕೆ ಕೋರ್ಟಲ್ಲಿ ಕೊಡೋಕ್ಕೆ ಬರ್ತಾರಲ್ಲ, ಅವ್ರು ಬಂದು ನನಗೊಂದು ಸತಿ ನೀವು 10,000 ಕೊಡಿ, ಅವರೇನೋ ನಿಮ್ಗೆ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ಬಂದು ಹೇಳಿದ್ರು. ನಾನು ಹೇಳಿದೆ, ಹಂಗಿದ್ರೆ ಕಾನೂನಿಗೆ ಹೋಗ್ತಾರೆ ಅವರು, ನಾವು ಹಂಗೆಲ್ಲ ದುಡ್ಡು ಕೊಡಲ್ಲ ಅಂತ ಹೇಳಿ ಕಳಿಸಿದ್ದುಂಟು. ಅದು ಬಿಟ್ಟರೆ ಇನ್ಯಾರೂ ಬಂದಿಲ್ಲ. ಆಮೇಲೆ ನಮಗೆ ಗೋಡೆ ಮೇಲೆ ಅಂಟಿಸಿದ್ರಲ್ಲ, ಅವಾಗ ನನಗೆ ನಮ್ಮ ಅಕ್ಕನ ಮಗ ಫೋನ್ ಮಾಡ್ದೆ, ಈ ಥರ ಏನೋ ಅಂಟಿಸಿ ಕೋರ್ಟ್ ಏನೋ ಆರ್ಡ್ರ್ ಆಗಿದೆ ಅಂತ. ಸರಿ, ಲಾಯರಿಗೆ ಕಾಂಟ್ಯಾಕ್ಟ್ ಮಾಡು ಅಂದರೆ ಅವ್ನು ಮಾಡ್ದೆ. ಅದೇ ಥರ ನಮ್ಮ ಸಂಜಯ್ ಅವರೆಲ್ಲ ನೋಡ್ತಿದ್ದಾರೆ, ಸ್ಲೋ ಆಗಿ ನೋಡ್ತಾಯಿದ್ರು. ಅಷ್ಟೊತ್ತಿಗೆ ಇವ್ರು ಬಂದು ನಾನು ಇಲ್ಲದೇ ಇರೋ ಟೈಮಲ್ಲಿ ಹೊಡೆದಿದ್ದಾರೆ. ಅಲ್ಲಿ ತುಂಬ ಬೆಲೆ ಬಾಳೋ ಸಾಮಾನಿತ್ತು, ಗ್ರ್ಯಾನೈಟು, ಆಮೇಲೆ ನಮ್ಮ ಹುಡುಗನಿಗೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಅವನಿಗೆ, ಆಮೇಲೆ ಪಾರ್ಟಿ ಅಂದರೆ ಕಾರ್ಗಳು ನಿಲ್ಸೋಕ್ಕೆ ಎಲ್ಲ ಬಾಡಿಗೆ ಎಲ್ಲ ಕೇಳಿದ್ರು. ಅಷ್ಟು ಚೆನ್ನಾಗಿ ಮಾಡಿದ್ವಿ ನಾವು, ಅದನ್ನು ಅವರು ಹೊಡೆದಾಕಿದ್ದಾರೆ. ಬಟ್ ಏನಂದರೆ ನಾನು ಇರಲಿಲ್ಲ, ಈ ಥರ ಎಷ್ಟು ಬ್ಯುಸಿ ಇರೋದ್ರಿಂದ ನಾವು ಬೇರೆ ಕಡೆ ಇದ್ವಿ, ಬರೋಕ್ಕಾಗಿಲ್ಲ. ನನಗೆ ಪ್ರಾಪರ್ಟಿ ಹೋದರೆ ತೊಗೋಬೋದು, ನಮ್ಮ ಅಕ್ಕನ ಮಗನೋ ನಮ್ಮ ಡ್ರೈವರ್ಗೋ ಏನಾದರೂ ಆಗ್ಬಿಟ್ರೆ ಅಂತ ಮತ್ತೆ ಈಗ ಪಕ್ಕದ ಮನೆಗೆ ಗಲಾಟೆ ಮಾಡಿದ್ದಾರೆ. ಅದಕ್ಕೆ ಬಂದು ಕಂಪ್ಲೇಂಟ್. ಅದೇ ಈ ಥರ ಮತ್ತೆ ಬಂದು ತೊಂದರೆ ಕೊಡ್ತಿದ್ದಾರೆ. ಯಾಕೆಂದರೆ ಅವತ್ತು ಮಧ್ಯಾಹ್ನದಿಂದ ಸಂಜೆವರೆಗೆ ಬ್ಯಾಚ್ ಬಂದಿದ್ದಾರೆ. ಈ ಬ್ಯಾಚ್ ಹೋದರೆ ಇನ್ನೊಂದು ಬ್ಯಾಚ್ ಬರೋದು. ಇವ್ರು ಹೋಗಿ ಹೊಡೆದು ಕರ್ಕೊಬಂದರೆ ಪೊಲೀಸವರು, ಮತ್ತೆ ಇನ್ಯಾರೋ ಹೋಗಿ ಕೂತಿದ್ದಾರೆ. ಅದೆಲ್ಲ ಫೋಟೋ ಇದೆ, ಕಳಿಸಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅದನ್ನ ಇವ್ರು ಮಾಡ್ತಾರೆ. ಅಲ್ಲ, ಅದು ಇದೆ, ಅಲ್ಲಿ ಕೊಟ್ಟಿದ್ದೀನಿ. ಬಟ್ ಒಂಚೂರು ಇನ್ನು ಅಲ್ಲ, ಅದನ್ನ ನಾನು ಕಾನೂನಲ್ಲಿ ತೋರಿಸಿದ್ಮೇಲೆ ಪ್ರೆಸ್ ಮೀಟಲ್ಲಿ. ಸೊ ಸಮಸ್ಯೆ ಇದು ಜಾಗದ ವಿಚಾರದಲ್ಲಿ ಆಗಿರೋದು. ಸೊ ಆ ಜಾಗದ ವಿಚಾರದಲ್ಲಿ ಏನು ಮಾತನಾಡಬೇಕು ಅದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಆಗುತ್ತೆ.
ಇತ್ಯರ್ಥ ಆಗಬೇಕು. ಬಟ್ ಏಕಾಏಕಿ ಬಂದು ಒಡೆದು ಹಾಕುವಂಥದ್ದು ಕೆಲಸಕ್ಕೆ ಯಾಕೆ ಮುಂದಾಗಿದ್ದಾರೆ ಅಂತ ಗೊತ್ತಿಲ್ಲ. ಅವರ ವರ್ಷನ್ ಏನಿದೆ, ಇವರ ವರ್ಷನ್ ಏನಿದೆ, ಇವ್ರ ಸಮಸ್ಯೆ ಏನು, ಅವರ ಸಮಸ್ಯೆ ಏನು, ಜಾಗ ಎಷ್ಟು ಬರಬೇಕಾಗಿದೆ, ಅವ್ರಿಗೆ ಎಷ್ಟು ಸೇರಬೇಕಾಗಿದೆ, ನಿಜಕ್ಕೂ ಕೂಡ ಅದು ಇದೆಯಾ, ಇವೆಲ್ಲವೂ ಕೂಡ ಒಂದು ಕ್ಲಿಯರಾಗಿ ಸಿಗಬೇಕು ಅಂದರೆ ಅದು ಕೋರ್ಟ್ ಮೂಲಕವಾಗಿಯೇ ಆ ವ್ಯಾಜ್ಯ ಬಗೆಹರಿಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ಹಸಿರು ಪ್ರತಿನಿಧಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ನಿಜಕ್ಕೂ ಕೂಡ ಏನಿದು ಸಮಸ್ಯೆ? ಪದೇ ಪದೇ ಕೇಳ್ತಾನೆ ಇದ್ದೀವಿ. ಏನು ಆ್ಯಕ್ಚುಲಿ ಏನು? ನೀವು ಅಲ್ಲೇ ಇದ್ದೀರಾ ಆ ಸ್ಪಾಟಲ್ಲಿ? ಏನು ಸಮಸ್ಯೆ ತೋರಿಸಿ ಒಂದ್ಸಲ. ಅರುಣ್, ಹೌದು. ಈಗ ಏನು ಯಶ್ ತಾಯಿ ಅವರ ಮನೆ ಏನಿದೆ ಅದರ ಪಕ್ಕದಲ್ಲಿರ್ತಕ್ಕಂಥ ನಿವೇಶನದ ಜಾಗದಲ್ಲಿ ನಾನು ಇದ್ದೀನಿ. ಇದೇ ಆ ನಿವೇಶನ. ಈ ನಿವೇಶನ ಜಾಗಕ್ಕಾಗಿ ಈಗ GPA ಹೋಲ್ಡರ್ ದೇವರಾಜು ಹಾಗೂ ಯಶ್ ತಾಯಿ ಪುಷ್ಪ ಅವರ ನಡುವೆ ವಿವಾದ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ GPA ಹೋಲ್ಡರ್ ದೇವರಾಜು ಏನಿದ್ದಾರೆ ಅವರು ಇಲ್ಲಿ ನಿರ್ಮಾಣ ಮಾಡಿದಂಥ ಕಾಂಪೌಂಡನ್ನು ಕೋರ್ಟ್ ಆದೇಶದಂತೆ ತೆರವು ಮಾಡಿದೆ ಅಂತ ಹೇಳಿ ಅವರ ಕಾಂಪೌಂಡ್ಗೆ ಒಂದು ನೋಟಿಸನ್ನು ನಡೆಸಿ ಕಳೆದ ಭಾನುವಾರ ಅದನ್ನು ತೆರವುಗೊಳಿಸಿದರು. ಆ ನಂತರದಲ್ಲಿ ಅವರ ಮೇಲೆ ಏನು ಯಶ್ ತಾಯಿ ಚಿಕ್ಕಮ್ಮನ ಮಗ ದುರ್ಗಾಪ್ರಸಾದ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ಇದೀಗ ಯಶ್ ತಾಯಿಯವರೇ ಬಂದು ಖುದ್ದು ಪೊಲೀಸ್ ಠಾಣೆಗೆ ಹಾಜರಾಗಿ ಈ ದುರ್ಗಾಪ್ರಸಾದ್ ಅವರು ಕೊಟ್ಟಿರ್ತಕ್ಕಂಥ ದೂರು ಏನಿದೆ ಆ ದೂರನ್ನು ನೀವು ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಇನ್ಸ್ಪೆಕ್ಟರನ್ನು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಅವರ ಏನು ಇಲ್ಲಿ ಮನೆಯಲ್ಲಿರ್ತಕ್ಕಂಥವ್ರಿಗೆ ಜೀವ ಬೆದರಿಕೆ ಇದೆ. ರಾತ್ರಿ ವೇಳೆ ಯಾರೋ ಬ್ಯಾಚ್ ಬೈ ಬ್ಯಾಚ್ ಬಂದು ಗಲಾಟೆಯನ್ನು ಮಾಡ್ತಾರೆ. ಆ ಏನು ಕಾಂಪೌಂಡ್ ಹೊಡೆದಾಗ್ಲಿಂದಲೂ ಸಹ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರು ಬರ್ತಾಯಿದ್ದಾರೆ. ಆ ದೃಷ್ಟಿಯಿಂದ ನಾನು ಮುನ್ನೆಚ್ಚರಿಕೆಯಾಗಿ ಕ್ರಮ ಕೈಗೊಳ್ಳಿ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ದೂರನ್ನು ನೀಡಿದ್ದೇನೆ. ನಾನು ಈ ಸೈಟನ್ನು ಖರೀದಿ ಮಾಡಿ 6 ವರ್ಷ ಆಗಿದೆ. ಹಾಸನದವರು ಒಬ್ಬರು ಅವರ ಮಕ್ಕಳ ಎಜುಕೇಷನ್ಗಾಗಿ ಈ ಸೈಟನ್ನು ಮಾರಿದರು. ನಾನು ಈ ವಿಷಯವನ್ನು ಯಶ್ ಬಳಿ ಹೇಳಿದ್ದೆ. ಆದರೆ ಯಶ್ ನಮ್ಗೆ ಯಾಕೆ ಈ ಜಾಗ ನಾವು ತೋಟದ ಮನೆಯಲ್ಲಿ ಇರ್ತೀವಿ, ನಮಗೆ ಬೇಡ ಅಂದಿದ್ರು. ಆ ನಂತರದಲ್ಲಿ ನಮ್ಮ ಲಾಯರ್ ಎಲ್ಲವನ್ನೂ ನೋಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ರಿಜಿಸ್ಟರನ್ನು ಮಾಡಿಸ್ಕೊಂಡಿದ್ರೆ. ಇಲ್ಲಿವರೆಗೂ ಸಹ ನಾವು ಟ್ಯಾಕ್ಸನ್ನು ಕಟ್ಟಿದ್ದೀವಿ. ಮಹಾನಗರ ಪಾಲಿಕೆಯಿಂದ ಈ ಸ್ವತ್ತು ಸಹ ಇದೆ. ಆದರೆ ಇಲ್ಲಿವರೆಗೂ ಯಾರು ಬಂದಿರಲಿಲ್ಲ. ಈಗ ದೇವರಾಜನವರು ಬಂದು ಆ ಜಾಗ ನನಗೆ ಸೇರಿದ್ದು ಅಂತ ಹೇಳಿ ಪದೇ ಪದೇ ತೊಂದರೆಯನ್ನು ಕೊಡ್ತಿದ್ದಾರೆ. ಅಲ್ಲದೆ ಏಕಾಏಕಿ ಬಂದು ಕಾಂಪೌಂಡನ್ನು ಸಹ ಒಡೆದು ಹಾಕಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹಾಗೆ ನಮ್ಮ ಏನಲ್ಲಿರ್ತಕ್ಕಂಥ ಹುಡುಗರು ಏನಿದ್ದಾರೆ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಈಗ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದೀನಿ ಅಂತ ಯಶ್ ತಾಯಿಯವರೇ ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನೊಂದವರು ಮಾಹಿತಿಯನ್ನು ಹೇಳಿದರು. ನಾವು ಈಗ ಈ ರೀತಿ ದಾಖಲೆಗಳಿಲ್ಲದೆ ಯಾಮಾರೋದಿಲ್ಲ. ಒಂದು ವೇಳೆ ನಮ್ಮ ಲಾಯರ್ ಎಲ್ಲವನ್ನೂ ಪರಿಶೀಲನೆ ಮಾಡಿದ್ರೆ ಇದು 2-3 ತಲೆಮಾರಿನ ಆಸ್ತಿ. ಏನಾದರೂ ಒಂದು ವೇಳೆ ನಾವೇನಾದ್ರು ಆ ರೀತಿ ಯಾಮಾರಿದ್ರೆ ಅದನ್ನ ಕೋರ್ಟ್ ನೋಡುತ್ತೆ, ಅಲ್ಲಿ ದಾಖಲೆಗಳನ್ನು ಪರಿಶೀಲಿಸ್ತೇವೆ. ಏನಾದರೂ ಆ ರೀತಿ ಒಂದು ವೇಳೆ ಯಾಮಾರಿದ್ರೆ ಅದನ್ನು ನಾವು ಕೋರ್ಟ್ ಏನು ನಿರ್ದೇಶನ ನೀಡುತ್ತೆ ಅದರ ಪ್ರಕಾರ ಬಿಟ್ಟು ಕೊಡ್ತೀವಿ ಅಂತ ಒಂದು ಸ್ಪಷ್ಟವಾಗಿ ಪುಷ್ಪ ಅವರು ಹೇಳಿರ್ತಕ್ಕಂಥದ್ದು. ಅಲ್ಲದೆ ಈ ವಿಚಾರವಾಗಿ ಕೋರ್ಟ್ನಲ್ಲಿ ಏನು ಆದೇಶ ಬರ್ತದೆ ಆಗ ಎಲ್ಲ ದಾಖಲಾತಿಗಳಂತಂದು ನಾನು ಖುದ್ದು ಪ್ರೆಸ್ ಮೀಟನ್ನು ಮಾಡ್ತೀನಿ ಅಂತೇಳಿ ದೇವರಾಜು ಅವರ ವಿರುದ್ಧ ದೂರನ್ನು ನೀಡಿ ಈಗ ಯಶ್ ತಾಯಿ ಪುಷ್ಪ ಅವರು ಹೇಳಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.